ನಮಸ್ಕಾರ ಎಲ್ಲರಿಗೂ ಮಿಲನಾಸ್ ಟೆರೆಸ್ ಗಾರ್ಡನ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಒಂದಷ್ಟು ದಾಸವಾಳ ಗಿಡಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ನಿನ್ನೆ ನಾನು ರಾಮವಳ್ಳಿ ನರ್ಸರಿಗೆ ಹೋಗಿದ್ದೆ. ಅಲ್ಲಿಗೆ ರಾಮವಳ್ಳಿ ನರ್ಸರಿಗೆ ಹೋದರೆ ಖಾಲಿ ಕೈಯಲ್ಲಿ ಬರುವಂಥ ಮಾತೇ ಇಲ್ಲ. ಯಾವುದಾದ್ರೂ ಒಂದಲ್ಲ ಒಂದು ಗಿಡ ಹೊತ್ಕೊಂಡು ಬಂದೇ ಬರ್ತೀವಿ. ಹಾಗೆಯೇ ನಾನು ಸ್ವಲ್ಪ ದಾಸವಾಳ ಗಿಡಗಳನ್ನು ತಗೊಂಡು ಬಂದಿದ್ದೆ. ದಾಸವಾಳ ಗಿಡದಲ್ಲಿ ಎಷ್ಟೊಂದು ಕಲರ್ಸ್ ನಿಮಗೆ ಸಿಗುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ. ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಒಂದು ಮೋರ್ ದೆನ್ 15 ಕಲರ್ಸ್ ಇದೆ. ಆದರೂ ಕೂಡ ಕೆಲವೊಂದು ನನ್ನಲ್ಲಿ ಇಲ್ಲದಂಥ ಹೊಸ ಹೊಸ ಕಲರ್ಸ್ ಇತ್ತು. ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ತಗೊಂಬಂದಿದ್ದೆ. ಇದು ನೋಡಿ, ನರ್ಸರಿ ಬ್ಯಾಗಲ್ಲಿ ಹಾಕಿರುವಂಥ ಗಿಡಕ್ಕೆ 40 ರುಪೀಸ್. ಲಾಸ್ಟ್ ಟೈಮ್ ನಾನು ತೊಗೊಂಡಾಗ 30 ರುಪೀಸ್ ಇತ್ತು. ಇವಾಗ 10 ರುಪೀಸ್ ಜಾಸ್ತಿ ಆಗಿದೆ. ಹಾಗೆಯೇ ಕೆಲವೊಂದು ನರ್ಸರಿಯಲ್ಲಿ ಬೇರೆ ಬೇರೆ ಥರ ಇದೆ ಪ್ರೈಸು. ಇದು ನೋಡಿ, ಯೆಲ್ಲೋ ಮತ್ತು ಆರೆಂಜ್ ಮಿಕ್ಸ್ ಆಗಿರೋವಂಥದ್ದು. ಈ ಕಲರ್ ನನ್ನ ಹತ್ರ ಇದ್ದಿಲ್ಲ. ನಾವು ಯಾವಾಗಲೂ ನರ್ಸರಿಯಿಂದ ಗಿಡ ತರುವಾಗ ನಾನು ನಿಮ್ಗೆ ಪ್ರತಿ ಸಲ ಹೇಳ್ತಾ ಇದ್ದೀನಿ, ಸ್ಟೆಮ್ ಇದೆಯಲ್ಲ, ಸಿಂಗಲ್ ಸ್ಟೆಮ್ ಇರುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಡಿ. ಒಂದಕ್ಕಿಂತ ಜಾಸ್ತಿ ಇರುವಂಥ ಸ್ಟೆಮ್ ಇದ್ದದನ್ನು ಗಿಡಗಳನ್ನು ಮಾತ್ರ ತಗೊಳ್ಳಿ. ಯಾಕೆಂದರೆ ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಾವು ಪುನಃ ಪಿಂಚಿಂಗ್ ಮಾಡಬೇಕಾಗಿಲ್ಲ. ನೋಡಿ, ಇದು ಕೂಡ ಹಾಗೆಯೇ ಯೆಲ್ಲೋ ಮತ್ತು ಆರೆಂಜ್ ಕಲರ್ ಇದೆ. ಇದು ಮಧ್ಯದಲ್ಲಿ ಆರೆಂಜ್ ಕಲರ್ ಬರುತ್ತೆ, ಸೈಡ್ ಯೆಲ್ಲೋ ಕಲರ್ ಇದು ನನ್ನ ಹತ್ರ ಇದ್ದಿಲ್ಲ. ರೆಡ್ ಮತ್ತು ಆರೆಂಜ್ ಕಲರ್ ಇದ್ದಿತ್ತು. ಹಾಗೆಯೇ ಇದೊಂದು ಗಿಡ ಈ ಥರ ಪಾಟಲ್ಲಿ ಹಾಕಿದ್ದಕ್ಕೆ 50 ರುಪೀಸ್. ಇನ್ನೊಂದು ನರ್ಸರಿಯಲ್ಲಿ ಕೇಳಿದ್ವಿ, ಅಲ್ಲಿ 70 ರುಪೀಸ್ ಅಂದರು. ಒಂದೊಂದು ನರ್ಸರಿಯಲ್ಲಿ ಒಂದೊಂದು ಥರ ಪ್ರೈಸ್ ಹೇಳ್ತಾ ಇದ್ರು. ಲಾಸ್ಟ್ ಟೈಮ್ ಹೋಗುವಾಗ ಆಲ್ಮೋಸ್ಟ್ ಎಲ್ಲ ನರ್ಸರಿಯಲ್ಲಿ ಪ್ರೈಸ್ ಸೇಮೇ ಇತ್ತು, 50 ರುಪೀಸ್. ಇವಾಗ ನೋಡಿದರೆ ಒಂದು ಕಡೆಗೆ 70 ರುಪೀಸ್ ಅಂದರು, ಒಂದು ಕಡೆ 50 ರುಪೀಸ್ ಅಂದರು. ಇದು ಕೂಡ ಹಾಗೆಯೇ ಬ್ರೈಟ್ ರೆಡ್ ಕಲರ್ ಇದು. ಈ ಕಲರ್ ನನ್ನ ಹತ್ರ ಇದ್ದಿರಲಿಲ್ಲ. ಸೊ ಇದು ನೋಡಿ, ಎಷ್ಟು ಸ್ಟೆಮ್ ಎಷ್ಟು ಪಿಂಚಿಂಗ್ ಮಾಡಿಬಿಟ್ಟು ಚೆನ್ನಾಗಿ ಬಂದಿದೆ. ಇಂಥದನ್ನು ಹೆಲ್ದಿ ಆಗಿರುವಂಥ ಗಿಡವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಕೆಲವೊಂದು ನನ್ನ ಹತ್ರ ಕಲರ್ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ಆಪ್ಷನ್ ಇಲ್ಲದೆ ಸ್ವಲ್ಪ ಯೆಲ್ಲೋಯಿಶ್ ಆಗಿತ್ತು ಕೆಲವು ಗಿಡಗಳನ್ನೆಲ್ಲ, ಆದರೂ ಕೂಡ ನಾನು ತೊಗೊಂಡಿದ್ದೆ. ಇದು ಯೆಲ್ಲೋ ಕಲರ್ದು, ಮಧ್ಯದಲ್ಲಿ ವೈಟ್ ಕಲರ್ ಬರುತ್ತೆ. ಇದು ಕೂಡ ಹಾಗೆ ನೋಡಿ, ಎಷ್ಟೊಂದು ಬ್ರಾಂಚಸ್ ಇದೆ ಅಂತ. ಈ ಹೂ ನೋಡಿ, ಇದು ತುಂಬ ಡಾರ್ಕ್ ಪಿಂಕ್ ಕಲರ್ ಇದ್ದು. ಇದು ಕೂಡ ಇದ್ದಿಲ್ಲ ನನ್ನ ಹತ್ರ ಕಲರು. ಸೊ ಇದೊಂದು ಕಲರ್ ತಗೊಂಡೆ. ನೋಡಿ, ಅವರು ಆಲ್ರೆಡಿ ಪಿಂಚಿಂಗ್ ಮಾಡಿದ್ದಾರೆ. ಪಿಂಚಿಂಗ್ ಮಾಡಿದ ನಂತರ ಬಂದಿರೋಂಥ ಬ್ರಾಂಚಸ್ ಇದು. ಸೊ ನಾವು ಚಿಕ್ಕ ಗಿಡದಲ್ಲಿ ಪಿಂಚಿಂಗ್ ಮಾಡ್ತಾ ಇದ್ರೆ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಈ ಗಿಡ ನೋಡಿ ತುಂಬ ಹೆಲ್ದಿ ಆಗಿದೆ, ಆದರೆ ಸಿಂಗಲ್ ಸ್ಟೆಮ್ ಇದೆ. ಇದು ನೋಡಿ, ಇದು ಪರ್ಪಲ್ ಕಲರ್ ಇದ್ದು, ಮಧ್ಯದಲ್ಲಿ ರೆಡ್ ಕಲರ್ ಇದೆ. ಜಾಸ್ತಿ ಎಲ್ಲ ಗಿಡಗಳು ಕೂಡ ಸಿಂಗಲ್ ಪೆಟಲ್ಸ್ದೇ ಇತ್ತು. ಡಬಲ್ ಪೆಟಲ್ಸ್ ಇದು ಯಾವ ಗಿಡಗಳು ಕೂಡ ನಾನು ನೋಡಿಲ್ಲ. ಸೊ ಮೋಸ್ಟ್ಲಿ ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಗಿತ್ತು, ಕತ್ಲೆ ಆಗ್ತಾ ಬಂದಿತ್ತು. ಇದು ನೋಡಿ, ನಾನು ಇವಾಗ ಪಿಂಚಿಂಗ್ ಮಾಡಿದ್ದೀನಿ ಇದನ್ನು. ಸೊ ಚೆನ್ನಾಗಿ ಇದರಿಂದ ಬ್ರಾಂಚಸ್ ಬಿಟ್ಕೊಳ್ಳುತ್ತೆ. ಅಲ್ಲಿ ಬರೀ ಗಿಡಗಳು ಮಾತ್ರ ಅಲ್ಲದೆ ನಿಮಗೆ ಬೇಕಾದಂಥ ಕಾಂಪೋಸ್ಟ್ ಆಗಿರಲಿ ಅಥವಾ ಪಾಟ್ ಏನೇ ಬೇಕಾದರೂ ವೆರೈಟೀಸ್ ಬೇರೆ ಬೇರೆ ಎಲ್ಲ ನರ್ಸರೀಸ್ ಇದೆ, ಶಾಪ್ಸ್ ಇದೆ. ಸೊ ನೀವು ಅಲ್ಲಿಗೆ ವಿಸಿಟ್ ಮಾಡಿ ತಗೊಳ್ಬೋದು. ನೋಡಿ, ನನಗೆ ಮಣ್ಣು ಬೇಕಿತ್ತು, ಅದಕ್ಕೋಸ್ಕರ ಒಂದು ಚೀಲದಲ್ಲಿ ಮಣ್ಣು ತಗೊಂಡಿದ್ದೀನಿ. ಇದು ಅವರು ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಇದಕ್ಕೆ ಒಂದು ಬ್ಯಾಗಿಗೆ 80 ರುಪೀಸ್. ನೆಕ್ಸ್ಟ್ ಇಲ್ಲಿ ನಾನು ಇವಾಗ ಬೇಕಾದಂಥ ಮಣ್ಣನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಪಾಟಿಂಗ್ ಮಿಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ನಾನೇ ರೆಡಿ ಮಾಡಿದ ಕಿಚನ್ ವೇಸ್ಟಿಂದ ರೆಡಿ ಮಾಡಿರೋಂಥ ಕಾಂಪೋಸ್ಟ್, ಹಾಗೆಯೇ ಮಣ್ಣು, ಕೋಕೋಪೀಟು, ಒಂದು ಸ್ವಲ್ಪ ಫಂಗಿಸೈಡ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಪಾಟ್ ತಗೊಂಡು ಬಂದೆ ಅಂತ ಅಂದಲ್ಲ, ಇದು ನೋಡಿ 10 ಇಂಚ್ ಪಾಟಿಗೆ 50 ರುಪೀಸ್ ಕೊಟ್ಟಿದ್ದೇನೆ. ಕ್ವಾಲಿಟಿ ಕೂಡ ಹಾಗೆಯೇ ತುಂಬ ಚೆನ್ನಾಗಿದೆ. ಸೊ ಇವಾಗ ಹೋಲ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಸೊ ನಾನು ಇವಾಗ ಗಿಡ ತಂದು 2 ಡೇಸ್ ಆಗಿದೆ. 2 ಡೇಸ್ ಆದಮೇಲೆ ನಾನೀಗ ರಿಪೋರ್ಟ್ ಮಾಡ್ತಾ ಇದ್ದೀನಿ. ಬೇಸಿಗೆಗಾಲದಲ್ಲಿ ತುಂಬ ದಿವಸ ಇಡೋಕ್ಕಾಗಲ್ಲ, ಯಾಕೆಂದರೆ ನರ್ಸರಿಯಲ್ಲಿ ಅವರು ಸ್ವಲ್ಪ ತಂಪಾದ ಶೇಡಲ್ಲಿ ಇರ್ತಾರೆ, ತಂಪಾದ ಪ್ಲೇಸಲ್ಲಿ ಇರ್ತಾರೆ. ಅದಕ್ಕೆ ಬೇಕಾದಂಥ ಫರ್ಟಿಲೈಸರ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಆದ ಕಾರಣ ಸಡನ್ನಾಗಿ ನಾವು ತಂದು ಬಿಸಿಲಿಗೆ ಇಟ್ಟಾಗ ಅದು ಚೆನ್ನಾಗಿ ಬರೋದಿಲ್ಲ. ನೋಡಿ, ಹಾಗೆಯೇ ಒಂದು ಸ್ಟ್ಯಾಂಡ್ ಕೂಡ ತೊಗೊಂಡು ಬಂದಿದ್ದೆ. ಇದಕ್ಕೆ 1500 ಆಯಿತು. ಇದು ನಾವು ಮನೇಲಿ ಬಂದು ಅಸೆಂಬಲ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಅವರೇ ಅಸೆಂಬಲ್ ಮಾಡಿ ಕೊಡ್ತಾರೆ. ನಮಗೆ ಅಸೆಂಬಲ್ ಮಾಡಿದ್ದನ್ನು ತೊಗೊಂಬರೋಕ್ಕೆ ಕಷ್ಟ ಆಗುತ್ತೆ ಅಂದರೆ ನಾವು ಮನೆಗೆ ತಂದುಬಿಟ್ಟು ಅಸೆಂಬಲ್ ಮಾಡ್ಕೋಬೋದು. ನೋಡಿ, ಇವಾಗ ರೀಪಾಟ್ ಮಾಡಿದ್ದೀನಿ ಎಲ್ಲ. ರೀಪಾಟ್ ಮಾಡಿದ ಮೇಲೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ.
ಸ್ವಲ್ಪ ಗಿಡ ಬಿಸಿಲು ಜಾಸ್ತಿ ಇರೋದ್ರಿಂದ ಬಾಡಿ ಹೋಗಿದೆ. ಇನ್ನೊಂದು ಏನಂದರೆ ಇದು ಯಾಕೆ ಬಾಡಿ ಹೋಗಿದೆ ಅಂದರೆ ನಾನು ಇದರಲ್ಲಿ ನೆಟ್ ಪಾಟ್ ಇತ್ತು, ಅದನ್ನು ರಿಮೂವ್ ಮಾಡಿದ್ದೀನಿ. ಫುಲ್ ರಿಮೂವ್ ಮಾಡಿಬಿಟ್ಟು ಹಾಕಿದ ಕಾರಣ ಸ್ವಲ್ಪ ಬಾಡಿಕೊಂಡಿದೆ. ಬೇರು ಕೂಡ ಸ್ವಲ್ಪ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವು ಕಂಪ್ಲೀಟಾಗಿ ಅದನ್ನು ತೆಗೆಯುವಾಗ ಸ್ವಲ್ಪ ಡ್ಯಾಮೇಜ್ ಆಗೇ ಆಗುತ್ತೆ. ಆದ ಕಾರಣ ನಾವು ಈ ಥರ ಹೈಬಿಸ್ಕಸ್ ಪ್ಲ್ಯಾಂಟಿಗಂತೂ ನಾವು ಅದನ್ನು ತೆಗಿಲೇಬೇಕಾಗುತ್ತೆ. ನೆಟ್ ಪಾಟ್ ನೋಡಿ ಈ ಥರ ಇರುತ್ತೆ. ಈ ನೆಟ್ ಪಾಟ್ ಹಾಕಿ ಅವರು ಬೆಳೆಸಿರ್ತಾರೆ. ಆಮೇಲೆ ಅದನ್ನು ನರ್ಸರಿ ಪಾಟಿಗೆ ಅಥವಾ ಇದಕ್ಕೆ ಚಿಕ್ಕ ಪಾಟಿಗೆ ಇಲ್ಲಾಂದರೆ ಬ್ಯಾಗಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಡೇ ನೋಡಿ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ. ಇವಾಗ ನೋಡಿ ಬಾಡಿ ಹೋಗಿರುವಂಥದ್ದೆಲ್ಲ ಚೆನ್ನಾಗಾಗಿದೆ. ಎಲ್ಲ ಬ್ರಾಂಚಸಲ್ಲಿ ಮೊಗ್ಗುಗಳಿದೆ. ಮೊಗ್ಗುಗಳು ಇಲ್ಲದಂಥದ್ದನ್ನು ನಾವು ಪಿಂಚಿಂಗ್ ಮಾಡಬೇಕಾಗುತ್ತೆ. ಪಿಂಚಿಂಗ್ ಮಾಡಿದರೆ ತುಂಬ ಒಳ್ಳೆಯದು. ಗಿಡ ಕೂಡ ಬುಷಿಯಾಗಿ ಬರುತ್ತೆ, ಹಾಗೆಯೇ ಆದಷ್ಟು ಬೇಗ ಬೆಳೆಯುತ್ತೆ. ಇದು ನಾವು ಗಿಡ ದೊಡ್ಡದಾದ ಮೇಲೆ ಹಾರ್ಡ್ ಪ್ರೂನಿಂಗ್ ಮಾಡೋದಕ್ಕಿಂತ ಈ ಥರ ಪಿಂಚಿಂಗ್ ಚಿಕ್ಕದ ಗಿಡದಲ್ಲಿ ಪಿಂಚಿಂಗ್ ಮಾಡಿದರೆ ತುಂಬ ಒಳ್ಳೆಯದು. ಹಾರ್ಡ್ ಪ್ರೂನಿಂಗ್ ಮಾಡಿದರೆ ಗಿಡಗಳು ಬೇಗ ಚಿಗುರ್ಕೊಳ್ಳಲ್ಲ. ಪಿಂಚಿಂಗ್ ಮಾಡಿದರೆ ಬೇಗ ಮಾಡಿದ ತಕ್ಷಣವೇ ಚಿಗುರು ಬಂದುಬಿಡುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾಪಿ ಗಾರ್ಡನಿಂಗ್.